ಹಾಯ್ ಹಲೋ ಫ್ರೆಂಡ್, ಜಯ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಮನೆಯಲ್ಲೇ ರುಚಿಯಾದ ಗರಿಯಾದ ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗಾದರೆ ಬನ್ನಿ ಚಕ್ಲಿ ಹೇಗೆ ಮಾಡೋದು, ಏನೇನು ಪದಾರ್ಥಗಳು ಬೇಕು ನೋಡ್ಕೊಂಡು ಬರೋಣ. ನಾನಿಲ್ಲಿ ಮೊದಲನೇದಾಗಿ 350 ಗ್ರಾಮಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. 350 ಗ್ರಾಮ್ ಅಕ್ಕಿ ಹಿಟ್ಟಿಗೆ 50 ಗ್ರಾಮಷ್ಟು ಕಡಲೆಪಪ್ಪನ್ನ ತೊಗೊಂಡಿದ್ದೀನಿ. 50 ಗ್ರಾಮಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ, ಅದು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 100 ಗ್ರಾಮಷ್ಟು ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಕ್ಲಿನ ಕರಿಯೋದಕ್ಕೆ ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಬಿಸಿ ಮಾಡಿ ಇಟ್ಕೊಂಡಿರೋಂಥ ಉದ್ದಿನಬೇಳೆ ಮತ್ತು 50 ಗ್ರಾಮ್ ಕಡಲೆಪಪ್ಪನ್ನು ಹಾಕ್ಕೊಂಡು ಇದನ್ನು ನೈಸಾಗೆ ಪೌಡ್ರು ಮಾಡ್ಕೊಬೇಕು. ನೋಡಿ, ಈ ರೀತಿಯಾಗಿ ನೈಸಾಗೆ ಪೌಡ್ರು ಮಾಡ್ಕೊಂಡಿದ್ದೀನಿ. ಈ ಪೌಡರ್ನ ತಗೊಂಡಿರೋಂಥ ಅಕ್ಕಿ ಹಿಟ್ಟಿಗೆ ಒಂದು ಜಾಲರದ ಸಹಾಯದಿಂದ ಜರಡಿ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ಮಿಕ್ಸಿ ಜಾರಲ್ಲಿ ನೈಸಾಗಿ ಪೌಡ್ರ್ ಆಗೋದಿಲ್ಲ. ಅದಕ್ಕೆ ಈ ರೀತಿ ಜರಡಿ ಇಟ್ಕೊಂಡ್ರೆ ನೈಸಾಗಿರೋ ಪೌಡ್ರು ಮಾತ್ರ ಬರುತ್ತೆ. ಎಲ್ಲ ಪೌಡ್ರನ್ನು ಈ ರೀತಿ ಜರಡಿ ಇಟ್ಕೊಂಡು ಹಾಕ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ನಾವು ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ವಲ್ಲ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪೌಡ್ರು ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ತುಂಬ ದೊಡ್ಡದಾಗಿಲ್ಲ ಮತ್ತು ತುಂಬ ನೈಸಾಗೂ ಪೌಡ್ರು ಮಾಡಿಲ್ಲ. ನಾನು ಈ ರೀತಿಯಾಗಿ ಪೌಡ್ರನ್ನ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಅದೇ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ತಗೊಂಡಿರೋವಂಥ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ರುಬ್ಬಿರೋವಂಥ ಮೆಣಸಿನ್ಕಾಯಿ ಪೇಸ್ಟನ್ನ ನಾನು ಈ ರೀತಿ ಜಾಲದ ಸಹಾಯದಿಂದ ಸೋಸ್ಕೊಂಡು ಬರೀ ನೀರು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ. ತೊಕ್ಕೆಲ್ಲ ಹಾಕ್ಕೊಳ್ತಾ ಇಲ್ಲ. ಚಕ್ಲಿ ಮಾಡುವಾಗ ಅಚ್ಕಾರದ ಪುಡಿನ ಹಾಕ್ಕೊಂಡ್ರೆ ಚಕ್ಲಿ ಕೆಂಪಗೆ ಬರುತ್ತೆ. ಅದಕ್ಕೆ ಬದಲಾಗಿ ಹಸಿಮೆಣ್ಸಿನ್ಕಾಯಿನ ಈ ರೀತಿ ರುಬ್ಕೊಂಡು ನೀರನ್ನು ಸೇರಿಸ್ಕೊಳ್ಳೋದ್ರಿಂದ ಚಕ್ಲಿ ಕೆಂಪಗಾಗೋದಿಲ್ಲ, ಬೆಳ್ಳಗಿರುತ್ತೆ. ಮತ್ತು ತಗೊಂಡಿರೋವಂಥ ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕ್ಕೊಂಡ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇಷ್ಟಪಡೋರು ಬಿಳಿ ಎಳ್ಳನ್ನು ಸಹ ಹಾಕ್ಕೊಳ್ಬೋದು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಹಿಟ್ಟನ್ನು ಕಲಸೋದಕ್ಕೆ ಬಿಸಿ ನೀರನ್ನು ತಗೊಂಡಿದ್ದೀನಿ. ತಣ್ಣೀರಿಂದನೂ ಕಲಿಸ್ಕೊಬೋದು, ಆದರೆ ಚಕ್ಲಿ ಒತ್ತಬೇಕಾದ್ರೆ ಅದು ತುಂಡಾಗಿ ಬಿದ್ದೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ಬಿಸಿ ನೀರಿಂದ ಕಲಿಸ್ಕೊಂಡ್ರೆ ಚಕ್ಲಿ ನೀಟಾಗಿ ಒತ್ತೋದಕ್ಕೆ ಬರುತ್ತೆ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾನು ಹಿಟ್ಟನ್ನು ಮೃದುವಾಗಿ ಕೈಗೆ ಅಂಟದೇ ಇರೋ ಥರ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ತುಂಬ ತೆಳುವಾಗಿಲ್ಲ, ತುಂಬ ಗಟ್ಟಿಯಾಗಿಯೂ ಅಲ್ಲ, ಸಾಫ್ಟಾಗಿ ಮೃದುವಾಗಿ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಹಿಟ್ಟನ್ನು ಕಲಿಸ್ಕೊಂಡ್ಮೇಲೆ ಅದಕ್ಕೊಂದು ಪ್ಲೇಟನ್ನು ಮುಚ್ಚಿ ಸೈಡ್ಗೆ ಇಡಬೇಕು. ಅದು ಒಣಗೋದಕ್ಕೆ ಬಿಡಬಾರ್ದು. ಅದರಿಂದ ಸ್ವಲ್ಪ ಹಿಟ್ಟನ್ನೇ ತೊಗೊಂಡು ಮತ್ತೊಂದು ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ನಾದಿ ಹಿಟ್ಟು ಸಾಫ್ಟ್ ಆದರೆ ಚಕ್ಲಿ ಒತ್ತಬೇಕಾದ್ರೆ ತುಂಡಾಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಂಡು ಈ ರೀತಿ ಉಂಡೆ ಥರ ಮಾಡಿಟ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ನಾದಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಚಕ್ಲಿ ಮಾಡೋವಂಥ ಮೋಲ್ಡನ್ನು ತಗೊಂಡಿದ್ದೀನಿ. ಅದಕ್ಕೆ ರೆಡಿ ಮಾಡಿ ಇಟ್ಟಿರೋವಂಥ ಹಿಟ್ಟನ್ನು ಅದರೊಳಗಡೆ ಈ ರೀತಿ ಹಾಕ್ಕೊಂಡು ಕ್ಲೋಸ್ ಮಾಡಿ, ನಾನಿಲ್ಲಿ ಒಂದು ದಪ್ಪವಾಗಿರೋವಂಥ ಪ್ಲಾಸ್ಟಿಕ್ ಹಾಳೆನ ತಗೊಂಡಿದ್ದೀನಿ. ಬೇಕಂದರೆ ಬಟರ್ ಪೇಪರನ್ನು ಸಹ ಯೂಸ್ ಮಾಡ್ಕೋಬೋದು. ಮಾಡಿ ಇಟ್ಕೊಂಡಿರೋವಂಥ ಹಿಟ್ಟನ್ನ ಈ ರೀತಿಯಾಗಿ ರೌಂಡಾಗಿ ನಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಚಕ್ಲಿನ ಒತ್ಕೊಳ್ತಾ ಇದ್ದೀನಿ. ಚಕ್ಲಿ ಒತ್ತಿದ್ಮೇಲೆ ಎರಡೂ ಸೈಡು ಸಹ ಈ ರೀತಿಯಾಗಿ ಒತ್ತಬೇಕು, ಇಲ್ಲಾಂದರೆ ಚಕ್ಲಿ ಎಣ್ಣೆಗೆ ಹಾಕಬೇಕಾದ್ರೆ ಅದು ಬಿಟ್ಕೊಳ್ಳುತ್ತೆ. ಈ ರೀತಿ ಮಾಡೋದ್ರಿಂದ ಚಕ್ಲಿ ಬಿಟ್ಕೊಳ್ಳೋದಿಲ್ಲ. ನೀಟಾಗಿ ಒತ್ತಿ ಇಟ್ಕೋಬೇಕು. ನಾನಿಲ್ಲಿ ಒನ್ ಟೈಮ್ಗೆ 4 ಚಕ್ಲಿನ ಒತ್ತಿಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೆ. ಚಕ್ಲಿ ಒತ್ತೋ ಅಷ್ಟೊತ್ತಿಗೆ ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಬೇಕು, ಅದು ಮೇಲ್ಗಡೆ ಬಂದರೆ ಆಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಈಗ ನಾವು ಚಕ್ಲಿನ ಹಾಕ್ಕೊಳ್ಬೋದು. ಎಣ್ಣೆಗೆ ಚಕ್ಲಿನ ಹಾಕ್ಕೋಬೇಕಾದ್ರೆ ನಿಧಾನಕ್ಕೆ ಹಾಕ್ಕೋಬೇಕು, ಯಾಕಂದರೆ ಎಣ್ಣೆ ಸಿಡಿಯುತ್ತೆ. ಎಣ್ಣೆ ಚಕ್ಲಿ ಹಾಕೋದಕ್ಕಿಂತ ಮುಂಚೆಗೆ ಚೆನ್ನಾಗಿ ಕಾಯಿಸ್ಕೋಬೇಕು. ಮತ್ತು ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಕ್ಲಿನ ಬೇಯಿಸ್ಕೊಳ್ಬೇಕಾಗುತ್ತೆ. ಚಕ್ಲಿ ಹಾಕಿದ್ಮೇಲೆ 2 ನಿಮಿಷದವರೆಗೂ ಹಾಗೇ ಬಿಡಬೇಕು. 2 ನಿಮಿಷ ಆದಮೇಲೆ ಮತ್ತೊಂದು ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಚಕ್ಲಿ ಚೆನ್ನಾಗಿ ಬೆಂದ ಮೇಲೆ ಆ ಎಣ್ಣೆಯಲ್ಲಿ ಬರುವಂಥ ಬಬಲ್ಸ್ ಕಡಿಮೆ ಆಗುತ್ತೆ. ಆಗ ನೋಡಿ ಚಕ್ಲಿನ ಎತ್ಕೊಳ್ಬೇಕಾಗುತ್ತೆ. ಎಣ್ಣೆ ಎಲ್ಲ ನೀಟಾಗಿ ಬಸ್ತು ಚಕ್ಲಿನ ತೆಗೆದಿಟ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಚಕ್ಲಿ ಎಷ್ಟು ವೈಟಾಗೆ ಬಂದಿದೆ ಅಂತ.
ನಾನು ಮಾಡ್ಕೊಂಡಿರೋ ಅಂಥ ಎಲ್ಲ ಹಿಟ್ಟನ್ನು ಇದೇ ರೀತಿಯಾಗಿ ಚಕ್ಲಿನ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನದ ಯೂಸ್ಫುಲ್ ಟಿಪ್ಸ್: ಪ್ರತಿದಿನ ಊಟದ ನಂತರ 1 ಲೋಟ ಮಜ್ಜಿಗೆಗೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕಿ ಕುಡಿಯೋದ್ರಿಂದ ಪಿತ್ತ ಶಮನ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.